ನನ್ನ ಫಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಚೇತು. ಒಳಗಡೆ ಗೋಲ್ಡ್ ಇದೆ ಗೈಸ್. ನೀನೇನು ಚಿಂತೆ ಮಾಡಬೇಡ, ನಾನು ಯಾವಾಗಲೂ ಹಿಂಗೆ ಇರ್ತೀನಿ. ಓ ಶಿಟ್, ಪ್ರತಿ ಜನ್ಮಕ್ಕೂ ನೀ ನನ್ನವಳು. ಅಕ್ಕ ತಂಗಿದ್ ಬಾಂಡಿಂಗ್ ತರ ಬಿಲ್ಡ್ ಆಗ್ಬಿಟ್ಟಿದೆ. ಇದು ನಿದ್ದೆ ಬರ್ತಿದೆ, ಅದಕ್ಕೆ ಕಣ್ಣಲ್ಲಿ ನೀರು. ಹೌದಾ, ನನಗೂ ಅಷ್ಟೇ ನಿದ್ದೆ ಬರ್ತಿದೆ. ಇಲ್ಲ ಅಂತ ಅಂದ್ರೆ ನಾನು IT ಅಲ್ಲಿ ಇರ್ತಿದ್ದೆ. ಬಂದವರೆಲ್ಲ ನನಗೆ ತುಂಬಾ ಮೋಸ ಮಾಡಿ ಹೋಗೋರೆ ಜಾಸ್ತಿ ಆಗ್ತಿದೆ. ಜೀವನದಲ್ಲಿ ತುಂಬಾ ಜನ ಬರ್ತಾರೆ, ಕೊನೆ ತನಕ ಯಾರು ಇರ್ತಾರೆ ಅವರೇ ಶಾಶ್ವತವಾಗಿರೋದು ಅಂತ ನಾನು ಅನ್ಕೊಂಡೆ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆಗೋಗಿತ್ತು ಯೂಟ್ಯೂಬ್ ಮಾಡ್ದಲೆ. ಆ್ಯಂಡ್ ಇವತ್ತು ಕಾರಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ಒಂದು ಕ್ವಿಕ್ ವೀಡಿಯೋ. ನಾಳೆ ಚೇತನ್ ಬರ್ಡೇ ಇದೆ, ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಪ್ರತಿ ವರ್ಷ ನನಗೆ ಸರ್ಪ್ರೈಸ್ ಮಾಡ್ತಾಳೆ. ಆ್ಯಂಡ್ ನಾನು ಅಷ್ಟು ಸರ್ಪ್ರೈಸ್ ಮಾಡಲ್ಲ, ಗಿಫ್ಟ್ಸ್ ಎಲ್ಲ ಕೊಡ್ತೀನಿ, ಬಟ್ ಅವಳಷ್ಟು ಸರ್ಪ್ರೈಸ್ ಮಾಡೋಕ್ಕೆ ಬರಲ್ಲ ನನಗೆ. ಆ್ಯಂಡ್ ಅದಕ್ಕೆ ಈ ಸರಿ ಓಕೆ ಇಲ್ಲಪ್ಪ, ಈ ಸರಿ ನಾನು ಸರ್ಪ್ರೈಸ್ ಕೊಡಲೇಬೇಕು ಅಂತ ಅಂದ್ಕೊಂಡು ಅವಳು ಇಷ್ಟಪಡೋ ಕಾರಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಡೆಡಿಕೇಟೆಡ್ ಅವಳಿಗೇನೆ, ಚೇತುಗೆ. ಸೊ ನಮ್ಮಿಬ್ಬರು ಬಾಂಡಿಂಗ್ ಎಲ್ಲಿಂದ ಶುರು ಮಾಡಲಿ ಅಂತಲೇ ಗೊತ್ತಿಲ್ಲ. ಒಂದು 10-11 ವರ್ಷದ್ದು ನಮ್ಮಿಬ್ಬರು ಬಾಂಡಿಂಗು ತುಂಬಾ ಕ್ಲೋಸ್ ಆಗಿದ್ದು. ಅಂದರೆ ಇಂಜಿನಿಯರಿಂಗ್ ಟೈಮಲ್ಲಿ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ನನಗೊಂದಿಷ್ಟು ಫ್ರೆಂಡ್ಸ್ ಇದ್ದರು, ಸೊ ಅವರೆಲ್ಲ ಲೈಕ್ ಈಗಲೂ ಇದ್ದಾರೆ, ಬಟ್ ತುಂಬಾ ಕ್ಲೋಸ್ ಆಗಿದ್ದು ಅಂದರೆ ಚೇತನ ಮಾತ್ರ. ಅದು ಯಾವಾಗ ಹೇಗೆ ಬಾಂಡ್ ಕ್ರಿಯೇಟ್ ಆಯಿತು ಅಂತಲೇ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ನಾನು ಈ ಒಂದು ಪ್ರೊಫೆಷನ್ ಬರೋಕ್ಕೆ ಕಾರಣವೇ ಅವಳು. ಇಲ್ಲ ಅಂತ ಅಂದರೆ ನಾನು IT ಅಲ್ಲಿ ಇರ್ತಿದ್ದೆ. ಸೊ ಎಷ್ಟು ಪುಷ್ ಮಾಡ್ತಾಳೆ ಅಂದರೆ, ಇಲ್ಲ ನೀನು ಮುಂದೆ ಹೋಗು ಅಂತ ಪ್ರತಿಯೊಂದು ಮೂಮೆಂಟಲ್ಲೂ, ಪ್ರತಿಯೊಂದು ಸಂದರ್ಭದಲ್ಲೂ ಇಲ್ಲ ಭೂಮಿಕಾ ಮುಂದೆ ಹೋಗು ಅಂತ ಎಷ್ಟು ತಳ್ತಾಳೆ ಅಂದರೆ ಅಷ್ಟು ಸಪೋರ್ಟ್ ಇದ್ದಾಳೆ. ನಂದೊಂದು ಕಾಂಟ್ರಿಬ್ಯೂಟ್ ನಂದು 40% ಇದ್ದರೆ ಅವಳದು 60% ಇರುತ್ತೆ ಗೈಸ್. ಸೊ ಆ ಥರ ಒಂದು ಹುಡುಗಿ ನಾನು ಎಲ್ಲೂ ನೋಡೇ ಇಲ್ಲ. ಆ್ಯಂಡ್ ಅದೇನೋ ಗೊತ್ತಿಲ್ಲ, ನಮ್ಮಿಬ್ಬರು ಕನೆಕ್ಷನ್ ಹಂಗೆ ಅಕ್ಕ ತಂಗಿದ ಬಾಂಡಿಂಗ್ ಥರ ಬಿಲ್ಡ್ ಆಗಿಬಿಟ್ಟಿದೆ. ಎಲ್ಲದೂ ನಾವು ಶೇರ್ ಮಾಡ್ಕೊತೀವಿ, ಸುಖ ದುಃಖ ಬೇಜಾರು ಎಲ್ಲದೂ. ಜಗಳ ಆಡ್ತೀವಿ, ನಗ್ತೀವಿ, ಕಿರ್ಚಾಡ್ತೀವಿ, ಗುದ್ದಾಡ್ತೀವಿ. ಸೊ ಈ ಥರ ಒಂದು ಡೈಲಿ ನಡೀತಾನೆ ಇರುತ್ತೆ. ಸೊ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ ಕಿತ್ತಾಡೋದು, ಬಿಕಾಸ್ ವೀಡಿಯೋ ಹಾಕ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ತುಂಬ ಜನ ದೃಷ್ಟಿ ಬೀಳ್ತಾ ಇದೆ. ಆ್ಯಂಡ್ ಎಸ್, ಆದರೂ ನಾವು ರಾತ್ರಿ ಹೊತ್ತು ಸಾರ್ಟ್ ಮಾಡಿಕೊಂಡೆ ಮಲ್ಕೊಳ್ಳೋದು. ಏನೋ ಎಷ್ಟೇ ಜಗಳ ಬಂದರೂ, ಎಷ್ಟೇ ಒಂದು ಬಿಟ್ಟು ಹೋಗಬಾರ್ದು ಅನ್ನೋ ಸಂದರ್ಭ ಬಂದ್ರೂ ಸಹ ಇಬ್ಬರೂ ಬಿಟ್ಕೊಡಲ್ಲ. ಸೊ ಅದು ಮೇನ್ ಪಾಯಿಂಟು. ಟ್ರಸ್ಟು ತುಂಬ ಇಂಪಾರ್ಟೆಂಟು. ಆ ಟ್ರಸ್ಟ್ ನಮ್ಮಿಬ್ಬರಲ್ಲಿ ತುಂಬ ಇದೆ. ಆ್ಯಂಡ್ ಐ ಡೋಂಟ್ ನೋ ದಿನಗಳು ಎಷ್ಟು ಬೇಗ ಹೋಗ್ತಾ ಇದೆ ಅಂತ. ಎಷ್ಟು ಬೇಗ ಅಂದರೆ ಓಕೆ, ನಾವು ಏನು ಸ್ಕೂಲಲ್ಲಿ ಫ್ರೆಂಡ್ ಆಗಿದ್ವಲ್ಲ ಆ ಥರ ಇನ್ನೂ ಇದ್ದೀವಿ. ಓಕೆ, ಆ ಥರ ಜಗಳ ಮಾಡ್ತೀವಿ. ಇನ್ನೇನು ಮುಂದಿನ ವರ್ಷ ಅಥವಾ ಈ ವರ್ಷದಲ್ಲಿ ಯಾರೋ ಒಬ್ಬರು ಮದುವೆ ಆಗಲೇಬೇಕು. ತುಂಬಾ ಕಷ್ಟ ಆಗುತ್ತೆ. ಸೊ ಇರೋವರೆಗೂ ತುಂಬಾ ಖುಷಿಯಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇಬ್ಬರೂ ಸಹ ಅಂದ್ಕೊಂಡಿದ್ದೀವಿ, ಬಟ್ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಖುಷಿಯಾಗಿರಬೇಕು. ಆ್ಯಂಡ್ ಅವಳಿಗೋಸ್ಕರ ನಾನು ಈ ಒಂದು ಗಿಫ್ಟ್ನ ಕೊಡ್ತಾಯಿದ್ದೀನಿ. ಇದ್ರ ಒಳಗಡೆ ಗೋಲ್ಡ್ ಇದೆ ಗೈಸ್. ನನ್ನ ಫಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಚೇತುಗೆ ಹೋಗ್ತಾ ಇದೆ. ಅವಳು ತುಂಬಾ ಖುಷಿ ಪಡ್ತಾಳೆ. ಇಷ್ಟು ವರ್ಷ ಹೌದು ಮಾಡ್ತೀನಿ, ಸೆಲೆಬ್ರೇಟ್ ಮಾಡ್ತೀನಿ, ಚಿಕ್ಕ ಪುಟ್ಟ ಗಿಫ್ಟ್ ಕೊಡ್ತಿದ್ದೆ. ಈ ವರ್ಷ ಬೇಕು ಅಂತಲೇ ಇಷ್ಟು ಕಾಸ್ಟ್ಲಿಯಾಗಿ ಗಿಫ್ಟ್ ಕೊಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನನಗೂ ಗೊತ್ತಿಲ್ಲ, ಅನಿಸ್ತು ಕೊಡ್ತಾಯಿದ್ದೀನಿ. ನಮ್ಮ ಜೀವನದಲ್ಲಿ ತುಂಬ ಜನ ಬರ್ತಾರೆ, ಕೊನೆ ತನಕ ಯಾರು ಇರ್ತಾರೆ ಅವರೇ ಶಾಶ್ವತವಾಗಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವಳಿಗೆ ಲೆಟರ್ ಅಂದರೆ ತುಂಬ ಇಷ್ಟ ಗೈಸ್. ಅಂದರೆ ನಾನು ಲೆಟರ್ ಬರ್ಕೊಡ್ಬೇಕು ಅಂತ ಇಷ್ಟ ಅವಳಿಗೆ. ಬಟ್ ನಾನು ಈ ವರ್ಷ ಬರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇವಾಗ ಬೇಡ, ಮದುವೆ ಟೈಮಲ್ಲಿ ಅವಳಿಗೊಂದು ಮೆಮೊರೇಬಲ್ ಆಗಿರಲಿ ಅಂತ ನಾನು ಹಂಗೆ ಅಂದ್ಕೊಂಡೆ. ಅವಳು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ, ಇಲ್ಲ ಭೂಮಿಕಾ ಸರಿ ಲೆಟರ್ ಕೊಡ್ತಾಳೆ. ಅವಳಿಗೆ ಲೆಟರ್ ಒಂದಿದ್ರೆ ಸಾಕು, ಬೇರೆ ಇನ್ನೇನೂ ಬೇಡ. ಆ್ಯಂಡ್ ಅದು ಯಾಕೆ ಅಂತ ಗೊತ್ತಿಲ್ಲ, ಅವಳು ಒಂದಿಷ್ಟು ಲೆಟರ್ಸ್ ಬರ್ಕೊಟ್ಟಿದ್ದಾಳೆ, ಅದು ನನ್ನ ಹತ್ರ ಇದೆ. ಬಟ್ ನಾನು ಒಂದು ಸಹ ಲೆಟರ್ ಕೊಟ್ಟಿಲ್ಲ ಇಲ್ಲಿವರೆಗೂ. ಅದು ಒಂದು ಚೆನ್ನಾಗಿರೋ ಒಂದು ಸಂದರ್ಭ ಬರಲಿ,
ಆ ಲೆಟರಿಗೆ ಅಂತ ನಾನು ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಹೇಗೆ ಅಂತ ಅಂದರೆ ನಾನು ಫ್ರೆಂಡ್ಶಿಪ್ಪಿಗೆ ಅಷ್ಟು ವ್ಯಾಲ್ಯೂ ಕೊಡ್ತಿರಲಿಲ್ಲ. ಯಾಕಂದರೆ ಬಂದವರೆಲ್ಲ ನನಗೆ ತುಂಬ ಮೋಸ ಮಾಡಿ ಹೋಗೋರೆ ಜಾಸ್ತಿ ಆಗ್ತಿದ್ರು. ನನಗೆ ಓಕೆ ಯಾರೂ ಬೇಡಪ್ಪ, ನನ್ನ ಕೆಲಸ ಏನಿದೆ ಅಷ್ಟು ಮಾಡ್ಕೊಂಡಿದ್ರೆ ಸಾಕು ಅನ್ನೋ ಮೆಂಟ್ಯಾಲಿಟಿಲಿ ನಾನಿದ್ದೆ. ಯಾರ್ಯಾರೋ ಫ್ರೆಂಡ್ಸ್ ಓಕೆ ಅವರು ಎಕ್ಸ್ಪೆಕ್ಟೇ ಮಾಡಿರಲ್ಲ, ನಾನು ಸುಮ್ಮನೆ ಹೋಗ್ತಾ ಇದ್ದೆ. ಎಲ್ಲರೂ ಲೈಫಲ್ಲೂ ಆಗಿರುತ್ತೆ, ಇದು ನಂದು ಒಬ್ಳದೇ ಅಲ್ಲ, ಎಲ್ಲರ ಲೈಫಲ್ಲೂ ಆಗಿರುತ್ತೆ. ಒಂದು ಫ್ರೆಂಡ್ಶಿಪ್ಪಿಗೆ ಏನೆಲ್ಲ ಮಾಡ್ತೀವಿ, ಬಟ್ ಅದು ರಿಟರ್ನ್ ಬೇರೆ ಥರ ಕೊಡ್ತಾರೆ, ಅಥವಾ ಹಿಂದೆಯಿಂದ ಚುಚ್ಚು ಮಾತಾಡೋದು, ಅಥವಾ ಮೋಸ ಮಾಡಿ ಹೋಗೋದು. ಸೊ ಈ ಥರ ನನ್ನ ಲೈಫಲ್ಲಿ ತುಂಬಾ ಆಗೋಗ್ಬಿಟ್ಟಿದೆ. ಆ್ಯಂಡ್ ಅದಾದಮೇಲೆ ನನಗೆ ಒಂದು ರಿಯಲೈಸ್ ಆಗಿದೆ ಏನಪ್ಪ ಅಂತ ಅಂದರೆ, ನಮ್ಮನ್ನು ಇಷ್ಟಪಟ್ಟವ್ರು ಬಿಟ್ಬಿಟ್ಟು ಬೇರೆ ಎಲ್ಲ ಹುಡುಕ್ತಾ ಇರ್ತೀವಿ. ಪಕ್ಕದಲ್ಲಿರೋದು ಗೊತ್ತಾಗಲ್ಲ ಒಂದೊಂದು ಟೈಮು. ಅದು ಯಾವಾಗ ತಿಳಿಯುತ್ತೆ ಆವಾಗ ನಾವು ಪಶ್ಚಾತ್ತಾಪ ಪಡ್ತೀವಿ, ಅಯ್ಯೋ ಕಳ್ಕೊಂಬಿಟ್ವಲ್ಲ ಅಂತ. ಸೊ ಆ ಥರ ಆಗೋದು ಬೇಡ ಅಂತ ನನ್ನ ಲೈಫಲ್ಲಿ ನಾನು ತಿಳ್ಕೊಂಬಿಟ್ಟಿದ್ದೀನಿ. ಯಾಕೆ ಚೇತುನೇ ಇದ್ದಾಳೆ, ಅಷ್ಟು ಪ್ರೀತಿ ಕೊಡ್ತಾಳೆ, ಅಷ್ಟು ನನ್ನ ಮುಂದೆ ತಳ್ತಾಳೆ ಎಲ್ಲದಕ್ಕೂ, ನಾನು ಅವಳನ್ನೇ ಬಿಟ್ಬಿಟ್ಟು ಬೇರೆ ಎಲ್ಲದಕ್ಕೂ ಯಾಕೆ ಹೋಗ್ತೀನಿ ಅಂತ ನನ್ನನ್ನೇ ನಾನು ಕ್ವೆಶನ್ ಮಾಡಿಕೊಂಡಾಗ ಆನ್ಸರ್ ಸಿಕ್ತು ನನಗೆ. ಆ್ಯಂಡ್ ಫೈನಲಿ ಚೇತು ಇಲ್ಲಿಲ್ಲ, ಅವಳು ಮನೇಲಿದ್ದಾಳೆ. ಆ್ಯಂಡ್ ತುಂಬ ಜನಕ್ಕೆ ಅನಿಸಿರ್ಬೋದು, ಈ ಥರ ಆಡಂಬರ ಬೇಕಾ, ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಬೇಕಾ, ಆ್ಯಂಡ್ ಶೋಕಿ, ಈ ಥರ ಶೋಕಿ ಬೇಕಾ ಅಂತ. ನನಗನ್ಸಿರೋ ಪ್ರಕಾರ ಇದೇನು ಶೋಕಿ ಅಲ್ಲ. ನಾನು ಇಷ್ಟಪಟ್ಟು ಮಾಡ್ತಾ ಇರೋದು, ಆ್ಯಂಡ್ ನಾನು ಬೇರೆ ಯಾರಿಗೋ ಮಾಡ್ತಾ ಇಲ್ಲ, ನಮ್ಮವರಿಗೆ ನಾನು ಮಾಡ್ತಾ ಇರೋದು. ಆ್ಯಂಡ್ ನಾವು ಇಷ್ಟಪಡೋ ವ್ಯಕ್ತಿಗೆ ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ, ಅದರಲ್ಲಿ ಇರೋ ಸುಖ ಬೇರೆ ಎಲ್ಲೂ ಇಲ್ಲ ಗೈಸ್. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಾವು ಸೆಲೆಬ್ರೇಟ್ ಮಾಡಿದಾಗ, ಮನಿ ಸ್ಪೆಂಡ್ ಮಾಡಿದಾಗ, ಗಿಫ್ಟ್ ಕೊಟ್ಟಾಗ ಆ ಖುಷಿ ನೋಡ್ತೀವಲ್ಲ. ಸೊ ವಾವ್ ಅಂತ ಅನಿಸುತ್ತೆ. ಎಷ್ಟು ವರ್ಷ ಇರ್ತೀವಿ ಯಾರಿಗೂ ಗೊತ್ತಿಲ್ಲ. ಸೊ ಇರೋವರೆಗೂ ಖುಷಿಯಾಗಿರೋಣ. ನಮ್ಮನ್ನು ಪ್ರೀತಿ ಮಾಡೋರು, ನಾವು ಪ್ರೀತಿ ಮಾಡೋರು, ಸೊ ಅವರಿಗೆ ಗಿಫ್ಟ್ನ ಕೊಡೋಣ, ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಆ್ಯಂಡ್ ನಾವು ಜಾಸ್ತಿ ಟ್ರಾವೆಲ್ ಮಾಡ್ತೀವಿ ಆಯಿತಾ. ಇವಾಗ ಇತ್ತೀಚೆಗೆ ಕಡಿಮೆ ಮಾಡಿರೋದು ಬಿಟ್ಟರೆ, ಅವಾಗೆಲ್ಲ ಎಷ್ಟು ಸುತ್ತಿದ್ದೀವಿ ಅಂದರೆ ಗೊತ್ತಿಲ್ಲ ಗೈಸ್. ಅಷ್ಟು ಮೆಮೊರಿ ಮಾಡಿದ್ದೀವಿ. ವಿತೌಟ್ ಎನಿ ಕ್ಯಾಮ್ರಾ ನಾವು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದೀವಿ. ಅಂದರೆ ಊರಿಂದ ಆಚೆ ತುಂಬ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಹೋಗಿದ್ದೀವಿ. ಒಂದು 600 ಕಿಲೋಮೀಟರ್ 700 ಕಿಲೋಮೀಟರ್ ವಿತೌಟ್ ಎನಿ ವೀಡಿಯೋ, ಆರಾಮಾಗಿ ಕಾಮಾಗಿ. ಅವಳ ಜೊತೆ ಎಷ್ಟು ಮೆಮೊರಿ ಇದೆ ಅಂದರೆ ಐ ಕಾಂಟ್ ಎಕ್ಸ್ಪ್ಲೈನ್. ಅಷ್ಟು ಮೆಮೊರಿ ಇದೆ. ನಾನು ಯಾವತ್ತೂ ಈ ಥರ ಹೇಳ್ಕೊಂಡೇ ಇಲ್ಲ. ಯಾವಾಗಲೂ ಅವಳಿಗೆ ರೇಗಿಸ್ತಾನೆ ಇರ್ತೀನಿ. ನಂಗೆ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ನಾನು ಏನು ಮಾತಾಡಲಿ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಅವಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಇದೆ ಹೇಳೋಕ್ಕೆ, ಬಟ್ ಮೇನ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇರೋದು. ಇವಾಗ ಅವಳಿಗೆ ಫ್ಲವರ್ಸ್ ತರಬೇಕು, ಆ್ಯಂಡ್ ದೆನ್ ಆಮೇಲೆ ಕಾರ್ ಸೀರೀಸ್ ಮಾಡ್ತಾ ಅವಳಿಗೆ ಗಿಫ್ಟ್ ಕೊಡೋಣ. ನೋಡೋಣ ಯಾವ ಥರ ಸರ್ಪ್ರೈಸ್ ಆಗ್ತಾಳೆ, ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಒಂದು ಕೊಡ್ತಾಯಿದ್ದೀನಿ. ಮೊನ್ನೆ ಯಾವಾಗಲೂ ಒಂದು ರೋಸ್ ಕೊಟ್ಟಿದ್ದೆ ಅಷ್ಟೇ. ಅಂದರೆ ಬೇರೆ ಗಿಫ್ಟ್ಸ್ ಕೊಡ್ತಿರ್ತೀನಿ, ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿರಲಿಲ್ಲ ಗೈಸ್. ಸೊ ಅದು ನಾನು ನಿಮಗೆ ಹೇಳ್ತಾ ಇರೋದು. ಆ್ಯಂಡ್ ಅವಳು ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ನೋಡೋಣ. ಅದೇ ಕಾರ್ ಸೀರೀಸ್ ಥರ ವೀಡಿಯೋ ಮಾಡಬೇಕಿಲ್ಲ ಅಂದರೆ ಅವಳಿಗೆ ಡೌಟ್ ಬರುತ್ತೆ. ಅವಳಿಗೆ ಡೌಟ್ ಬರಬಾರ್ದು ಅಂತಲೇ ನಾನು ಬರ್ಡೇ ಹಿಂದಿನ ದಿನ ವೀಡಿಯೋ ಮಾಡ್ತಾ ಇರೋದು. ಬರ್ಡೇ ದಿನ ಆಬ್ವಿಯಸ್ಲಿ ಗಿಫ್ಟ್ ಕೊಡ್ತಿದ್ಯಾ, ಅದಕ್ಕೆ ವೀಡಿಯೋ ಮಾಡ್ತಿದ್ಯಾ ಅಂತ ಹೇಳಿಬಿಡ್ತಾಳೆ. ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇರೋದು ನಾನು. ನಾಳೆ ಸೆಲೆಬ್ರೇಷನ್ ಇದೆ ಆಬ್ವಿಯಸ್ಲಿ. ಸೊ ಇವತ್ತು ಒಂದು ಗಿಫ್ಟ್ ಮೂಮೆಂಟ್ ಮುಗಿಸ್ಬಿಡೋಣ. ಅವಳಿಗೆ ಸರ್ಪ್ರೈಸ್ ಹೆಂಗೆ ಆಗ್ತಾಳೆ ನಾನು ನೋಡಬೇಕು, ಕಣ್ ತುಂಬಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳಿಗಿಂತ ನಾನು ಎಕ್ಸೈಟೆಡ್ ಇದ್ದೀನಿ ಗೈಸ್. ಯಾಕಂದರೆ ನಂಗೆ ಅಷ್ಟು ಇಷ್ಟ ಲೈಕ್ ಈ ಥರ ಸರ್ಪ್ರೈಸ್ ಮಾಡ್ತಾ ಇರೋದು. ಆ್ಯಂಡ್ ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು, ನಿನ್ನ ಸ್ವರಗಳೇ ನನ್ನ ದಾರಿಗೆ ನಗೆ ಹೂವುಗಳು. ಕಣ್ಣ ಮುಚ್ಚಿ ಕಾಡೆಗೂಡೆಯಾಗಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಟೆಲಿಫೋನ್ ಗೆಳತಿ ವೆಲ್ಕಮ್, ಥ್ಯಾಂಕ್ ಯು, ವೆಲ್ಕಮ್.
ಯಾವಾಗ ತಗೊಬಂದೆ ಹೂವೆಲ್ಲ? ಸರ್ಪ್ರೈಸ್, ನಮ್ದೆಲ್ಲ ಸರ್ಪ್ರೈಸ್ ಗೊತ್ತಲ್ಲ ಶೀತು. ಅಯ್ಯಯ್ಯೋ, ಹೆಂಗಿತ್ತು ನಮ್ಮ ಸರ್ಪ್ರೈಸ್? ಸೂಪರ್. ಸೂಪರಾ? ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಚಿಕ್ಕಮಂಗ್ಳೂರಲ್ಲಿ ಈ ತರ ಫ್ಲವರ್ಸ್ ಮಾಡ್ಸಿದೀನಿ ನೋಡು, ಫ್ಲವರ್ ಬೊಕ್ಕೆ ಆಯ್ತಾ. ಕಾಡಿ ಬೇಡಿ ಮಾಡ್ಸಿರೋದು, ಯಾರು ಮಾಡ್ಕೊಡ್ತಿರ್ಲಿಲ್ಲ. ಅಲ್ಲಿಂದ ಇಲ್ಲಿಗೆ ಹೋಗಿ ಮಾಡ್ಕೊಂಡ್ ಬಂದಿರೋದು. ನೀವು ಸಾವುಕಾರ ಮಂದಿ ಮಾಡಿಸ್ತೀರ. ಹೆಂಗಿದೆ ಸರ್ಪ್ರೈಸು? ಸೂಪರ್ ಆಗಿತ್ತು. ಮುಂದಿನ ಪಯಣ ಮುಂದಿನ ಊರಿಗೆ. ಓಕೆ, ಇವತ್ತು ಏನೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಇಷ್ಟೇ. ಎಲ್ಲಿಂದನೋ ಏನೋ ತೆಗಿತಿದ್ದಾನೆ. ಇದು ಸರ್ಪ್ರೈಸ್. ಏನೇ ಇದು? ಏನಿದು? ಗೈಸ್, ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ, ಯಾಕಂದರೆ ಓಡ್ಸೋಕೆ ಆಗ್ತಾ ಇಲ್ಲ. ಅವಳ ರಿಯಾಕ್ಷನ್ ನೋಡೋಕ್ಕೆ ಆಗ್ತಿಲ್ಲ ನನಗೆ. ಅದಕ್ಕೋಸ್ಕರ ಸ್ಟಾಪ್ ಮಾಡಿ ಆಮೇಲೆ ಮುಂದೆ ಹೋಗ್ತೀನಿ. ಭೂಮಿಕಾ, ವಾಟ್ ಇಸ್ ದಿಸ್ ಭೂಮಿಕಾ? ಫಸ್ಟ್ ನೀನೇ ಓಪನ್ ಮಾಡಬೇಕು. ಹಿಂಗೆ. ಹಾಂ. ಓ ಶಿಟ್, ಓ ಶಿಟ್, ಓ ಶಿಟ್. ಯಾಕೆ ಭೂಮಿಕಾ ಇದೆಲ್ಲ ಯಾಕೆ ತಂದೆ? ಲೈಟ್ ನೋಡು, ಚೆನ್ನಾಗಿದೆ. ಬಟ್ ವೈ? ಥ್ಯಾಂಕ್ ಯು ಮಂಗ. ಇದೊಂದೇ ಕೊಡ್ತೀಯ ಅಂತ ಅನ್ಕೊಂಡಿದ್ದೆ. ತಲೆ ಎಲ್ಲ ನೋವುತ್ತಿದೆ ನನಗೆ. ನಂಗೆ ಇಷ್ಟ ಆಯಿತು. ಥ್ಯಾಂಕ್ ಯು. ಇಷ್ಟ ಆಗಿತ್ತಲ್ಲ? ಅದು ನಿಮ್ಮಮ್ಮ ಬರ್ಡೇ ಕೊಟ್ಟಿದ್ರಲ್ಲ ನಿಂಗೆ, ಅವಾಗ ಇಷ್ಟ ಆಗಿತ್ತು ನನಗೆ. ಏ ಲೋಫರ್, ಹಾಕೋ. ಥ್ಯಾಂಕ್ ಯು. ನಾನೇ ಹಾಕ್ತಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟ ಆಯ್ತಾ? ನೆಕ್ಲೆಸ್ ಇಷ್ಟ ಆಯ್ತಾ? ನೆಕ್ಲೆಸ್ ಇಷ್ಟ ಆಯಿತು. ನನಗಂತೂ ಇಷ್ಟೇ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ಕ್ಯೂಟ್ ಆಗಿದೆ. ಹಾಕು ಒಂದ್ಸತಿ, ಆಮೇಲೆ ಮನೇಲಿ ಹಾಕಂತೀನಿ. ಇವಾಗ ಬೇಡ, ವಿಡಿಯೋ ಇದೆ, ಬೇಡ. ಆಮೇಲೆ ಹಾಕಂತೆ. ನಂಗೆ ಇದೆ ಇಷ್ಟ ಆಗಿದೆ. ತುಂಬ ಇಷ್ಟ ಆಯಿತು ಭೂಮಿಕಾ, ಥ್ಯಾಂಕ್ ಯು. ನಂಗೆ ಗೊತ್ತು, ಅದಕ್ಕಿಂತ ನಿಂಗೆ ಇದೆ ಇಷ್ಟ ಆಗಿರುತ್ತೆ ಅಂತ. ಅಲ್ಲಿ ನೋಡಿ ಗೊತ್ತಾಯ್ತು, ಅದಕ್ಕೆ ಹೇಳಿದ್ದು. ನೀನೇನು ಚಿಂತೆ ಮಾಡಬೇಡ, ನಾನು ಯಾವಾಗಲೂ ಹಿಂಗೆ ಇರ್ತೀನಿ. ನಾನೇನು ಹೇಳಲ್ಲ. ನೀನು ಹೇಳ್ಬೇಡ, ನಾನು ಇರ್ತೀನಿ ಅಂತ ಗೊತ್ತು ನನಗೆ. ನಾನೇನು ಹೇಳಲ್ಲ. ಹೇಳ್ಬೇಡ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್. ಹೇಳ್ಬೇಡ. ನಗಾಡು, ನಾನು ನಗಾಡಬೇಕು ಅಂತಾನೆ ತಾನೇ ಕೊಡ್ಸಿರೋದು, ಅಳ್ಬಾರ್ದು. ಇದು ನಿದ್ದೆ ಬರ್ತಿದೆ, ಅದಕ್ಕೆ ಕಣ್ಣಲ್ಲಿ ನೀರು. ಹೌದಾ? ನನಗೂ ಅಷ್ಟೇ ನಿದ್ದೆ ಬರ್ತಾ ಇದೆ, ಅದಕ್ಕೆ. ಯಾವ್ದು ಇಷ್ಟ ಆಯ್ತು? ಇಷ್ಟಲ್ಲಿ ಯಾವ್ದು ಇಷ್ಟ ಆಯ್ತು? ನೀನು. ಅಯ್ಯೋ, ಟಚ್ ಆಯ್ತು ಗೈಸ್, ಟಚ್ ಆಯ್ತು ನನಗೆ. ಥ್ಯಾಂಕ್ ಯು. ಹ್ಯಾಪಿ ಹ್ಯಾಪಿ. ಬಂಗಾರ ಹಾಕೊಂಡು ಬಂಗಾರಮ್ಮ, ಬಡ್ಡಿ ಬಂಗಾರಮ್ಮ ಆಗಿದ್ದಾಳೆ. ಅಯ್ಯ, ಎರಡೆರಡು ಉಂಗುರ, ಎರಡೆರಡು ಸರ, ಬಳೆ, ಸರ, ಬಳೆ ಎಲ್ಲ. ಈ ಕಡೆ ಬ್ರಾಸ್ಲೆಟ್ ಒಂದು ಮಿಸ್ ಆಗಿದೆ. ಥ್ಯಾಂಕ್ ಯು.
ಗೈಸ್ ಇಷ್ಟೇ ಅವಳ ಬರ್ಡೇ ಆಯಿತಾ. ಮುಗಿಸಿದ್ಲು ಗೈಸ್ ನನ್ನ ಬರ್ಡೇ. ತುಂಬ ಕಷ್ಟಪಟ್ಟು ಒಂದು ಸರ್ಪ್ರೈಸ್ ಕೊಟ್ಟಿದ್ದೀನಿ. ಈ ಒಂದು ಜ್ಯುವೆಲ್ರಿಗೆ ಎಲ್ಲೆಲ್ಲಿಂದ ಏನೇನೋ ಮಾಡ್ಕೊಂಡು ಸಾಹಸ ಮಾಡಿ ಹೋಗಿದ್ದೀನಿ ಅಂದರೆ ನನಗೆ ಮಾತ್ರ ಗೊತ್ತು. ಯಾಕಂದರೆ ಇವಳು ಭಾಗಿಯಾಗಿಲ್ವಲ್ಲ, ಇದೆಲ್ಲ ನಾವೇ ನೋಡ್ಕೋಬೇಕು. ನಂಗೆ ಈ ಥರದ್ದೆಲ್ಲ ಗೊತ್ತಿಲ್ಲ. ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಕೊಂಡು ಹೆಂಗೆಂಗೋ ಫೋನ್ ಮಾಡಿಕೊಂಡು ತರಿಸ್ಕೊಂಡು ತಗೊಂಬಂದು ಫೈನಲಿ ಎಕ್ಸಿಕ್ಯೂಟ್ ಮಾಡಿದೆ. ಐ ಆಮ್ ಹ್ಯಾಪಿ. ಅವಳಿಗೆ ಇಷ್ಟ ಆಗಿದೆ. ಎಸ್ ಅಫ್ಕೋರ್ಸ್ ನಾನು ಕೊಟ್ಟಿರೋದಲ್ವಾ, ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಹ್ಯಾಪಿ ಬರ್ಡೇ ಚೇತನ. ಆಯಿತಾ, ನಾನು ವಿಶ್ ಮಾಡಲ್ಲ, ಬಟ್ ಇರಲಿ, ಹ್ಯಾಪಿ ಬರ್ಡೇ. ನನ್ನ ವಿಶ್ ಇರಲಿ. ನಂದು ಒಂದು ಇಟ್ಕೊ ಅಂತ ಕೊಡ್ತಾ ಇದ್ದೆ. ಓಕೆ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡ. ಇಷ್ಟೇ. ಬೈ ಟಾಟಾ. ಬಾಯ್. ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಚೇತು ಬರ್ಡೇ ಬರುತ್ತೆ, ನೋಡೋಣ. ಅವತ್ತಿನ ದಿನ ಅವಳನ್ನ ಗೋಳು ಇಕ್ಕೊಂಡ್ಬಿಡ್ತೀನಿ ಫುಲ್. ಯಾಕಂದರೆ ಇವತ್ತೇ ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ. ಅವತ್ತೇನ್ ಕೊಡ್ತೀಯಾ? ಏನು ಇಲ್ಲ, ಕೇಕ್ ಕಟ್ ಮಾಡ್ತೀನಿ. ಯಾಕೆ? ಅವಾಗೆಲ್ಲ ಕೊಡ್ಲೇಬೇಕಲ್ಲ. ಹೌದು, ಅವಾಗ ಒಂದು ದೊಡ್ಡ ಇದು ಕೊಡ್ತೀನಿ. ಒಂದು ಲೆಟರ್ ಕೊಡು. ನೋ ಹೇಳಿಲ್ವಾ, ಲೆಟರ್ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂತ. ಗೈಸ್, ನೋ ಲೆಟರ್, ನೋ ನೋ ನೋ, ಅ ಬಿಗ್ ನೋ. ಹೇಳಿದ್ದ ಲೆಟರ್ ಕೊಡ್ತಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂತ. ಯು ನೋ ಮೀ ವೆರಿ ವೆಲ್. ಇವಾಗ ಪಾನಿಪುರಿ ಕೊಡ್ಸಕ್ಕೆ ಹೋಗ್ತೀಯಾ? ಇವಳ ಫೇವ್ರೆಟ್ ಪಾನಿಪುರಿ ಕೊಡ್ಸ್ಕೊಂಡು ಮನೆಗೆ ಹೋಗ್ತೀವಿ ಗೈಸ್. ಸೊ ಇಷ್ಟೇ ನಮ್ಮ ವಿಡಿಯೋ ಅಂದರೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ನಮ್ಮ ಮೆಮೊರಿಗೆ. ಇದು ಹೆಂಗೆ ಗೊತ್ತಾ, ಈ ಒಂದು ವಿಡಿಯೋ ನಮಗೆ ಮೆಮೊರಿ. ಎಷ್ಟು ವರ್ಷ ಆದಮೇಲೆ ಇದನ್ನು ನೋಡಿದ್ರೆ ಖುಷಿ ಆಗುತ್ತೆ. ಓಕೆ, ಆ ಮೂಮೆಂಟ್ ಈ ಥರ ಇತ್ತಲ್ಲ ಅಂತ ರಿಕ್ರಿಯೇಟ್ ಆಗಲಿ ಅಂತ ಈ ವಿಡಿಯೋ ಹಾಕ್ತಾ ಇರೋದು, ಬಿಟ್ಟರೆ ಬೇರೆ ಉದ್ದೇಶ ಅಲ್ಲ. ಅಷ್ಟೇ. ಬಾಯ್, ಲವ್ ಯು ಆಲ್.